ಪ್ರಣಮ್ಯ ಶ್ರೀಪತಿಂ ಸರ್ವಾನ್ ಗುರುಂಶ್ಚಾಥ ಪ್ರವಚ್ಮ್ಯಹಂ ಯಥಾಮತಿ ಹರೇ ಪೂಜಾಭಿಹಿಂ ವೈಷ್ಣವ ಸಮ್ಮತಂ. ಎಲ್ಲಿ ಆಚೆಗ ನೈವೇದ್ಯ ಆಯ್ತು. ಉತ್ತರ ಪಾನೀಯವರ್ಪಯೇತ್ ಪಶ್ಚಾತ್ ತಥೋ ಯವನಿಕಾಂ ಕ್ಷಿಪೇತ್ ಭುಂಜಾನಂ ಚಿಂತೆಯೇನ್ ಮೂಲಂ ಜಪೇದ್ ಅಷ್ಟೋತ್ತರಂ ಶತ. ಅಂದ್ರೆ ಭೋಜನ ಕೂತ ಕಾಲಕ್ಕೆ ಸಾಮಾನ್ಯವಾಗಿ ಯಾತ್ರೆ ಇವತ್ತು ಓಪನ್ ಕಿಚನ್ ಆಗೋದ್ಮೇಲೆ ಎಲ್ಲ ನೋಡಾಕ್ತಾರೆ. ಹಾಗೆ ನೋಡಬಾರ್ದು, ದೃಷ್ಟಿರೂ ಬೀಳಬಾರ್ದು. ಬೇರೆಯವ್ರಿಗೆ ದೃಷ್ಟಿ ಬಿದ್ದರೂ ಕೂಡ ಏನಾಯ್ತು, ದೋಷನೇ. ಆ ಮಟ್ಟಿಗೆ ಅದು ಒಂದು ರೀತಿ ಎಂಜಾದ. ಅದಕ್ಕೆ ಏಕಾದಶಿ ದಿವಸ ವಾಸನೆ ನೋಡಿದ್ರು ಕೂಡ ಏನಾಯ್ತು ಅಲ್ಲಿಗೆ ತಪ್ಪು. ವಾಸನೆ ಅದು ವಾಸನೆ ಕೂಡ ಒಂದು ಆಹಾರನೇ. ಎಲ್ಲಿ ಗೊತ್ತಾಗತ್ತೆ ನಿಮ್ಗೆ ಅದು? ಈ ಹೋಮಿಯೋಪತಿ ಔಷಧಿ ಕೆಲವಿದೆ, ಅವನಿಗೆ ಹೆಸರು ಬಾಯಲ್ಲಾಕ್ರೆ ಹೆಸರೇ ಇಲ್ಲ ಅವನಿಗೀಗ. ವಾಸನೆ ತೋರಿಸಿದ್ರೆ ಕೆಲಸ ಮಾಡುತ್ತೆ, ಗೊತ್ತಾಯ್ತಾ? ದುರ್ವಾಸನೆ, ವಾಸನೆಯಿಂದ ಮೂಗಿನಿಂದ ಎಷ್ಟೋ ರೋಗ ಬರೋ ಮೂಗಿನಿಂದ ಬರೋದು, ಎಳ್ಕೊಂಡು ಬರಲ್ಲ ಒಳಗಡೆಗೆ. ಮೂಗೆಲ್ಲ ಅಟ್ಸ್ಕೊಂಡು ಓಡಾಡ್ತಿದ್ದಲ್ಲ, ಮಾಸ್ಕ್ ಯಾಕೆ ಹಾಕ್ತಾರೆ? ಮೂಗು ಬಾಯಿಗಳಿಂದ ಎಂಟ್ರಾಗ್ಲಿಕ್ಕೆ ಬರುತ್ತೋ ಇಲ್ವೋ? ಆ ದೃಷ್ಟಿಯಲ್ಲಿ ಅದು ಕೂಡ ದೋಷನೇ. ಅದಕ್ಕೆ ನಾವು ನೋಡ್ಕೊಡುದು. ಈಗ ನೋಡಿದ್ರೆ ಅದು ಬಯಲಿಗೆ ಇದ್ದಾಗ ಲೆಕ್ಕ. ಅದು ಇನ್ನೂ ಕೆಲವು ಪದಾರ್ಥ ಇದೆ. ನಾಯಿ ಮೊದಲು ಅದು ನೋಡ್ಬಿಟ್ರೆ ಇಮ್ಮಿಡಿಯೇಟ್ ಬಯಲಿಗೆ ಆಗುತ್ತೆ ಅಂತ ನೋಡ್ತಿರ್ಲಿಕ್ಕೆ. ಇದೆಲ್ಲ ದೃಷ್ಟಿಯೊಳಗೆ ದೇವ್ರದ್ದು ಇದು ಮಾಡ್ಬೇಕಾದ್ರೆ ಯಾರು ನೋಡ್ಕೊಡುದು, ಬರೀ ಉಡ್ದವ್ರು ನೋಡ್ಕೊಡುದು ಅಲ್ಲ. ತೆರೆ ಹಾಕಿಬಿಡ್ತಾರಲ್ಲ ಉಡ್ದು, ಮತ್ತೆ ಅವ್ರಿಗಿಲ್ಲಲ್ಲ ಅವ್ರು ನೋಡ್ಬೋದಾ ಅಂತ ಕೇಳಿದ್ರೆ ಅದಕ್ಕೆ ಅವರು ತೆರೆ ಹಾಕೋದು. ಯಾರು ನೋಡ್ಬಾರ್ದು. ಅವ್ರು ಮಾಡ್ತೀವಿ, ಇವರೆಲ್ಲ ನೋಡ್ತಾ ಕೂತಾರೆ, ತಪ್ಪಾಗತ್ತ. ಆದ್ರಿಂದ ಇದು ಮಾಡುದು. ಮತ್ತೆ ಮುಚ್ಚಿ ನೈವೇದ್ಯ ಮಾಡಾಗಿಲ್ಲ. ಮುಚ್ಚಿ ಊಟ ಮಾಡಕ್ ಬರುತ್ತಾ? ತೆಗಿಲೇಬೇಕಲ್ಲ. ಆ ತೆಗೆದ ತಕ್ಷಣ ಅವತಿ ಎಲ್ಲ ಕಣ್ಣು ಮುಚ್ಕೊಂಡಿರ್ಬೇಕು. ಅಲ್ಲೇ ಕೂತವ್ರು ಬೇರೆ ದಾಯ ಕಣ್ಣು ಮುಚ್ಕೊಂಡ್ರು, ಇಲ್ಲ ಬೇರೆ ಕಡೆ ನೋಡ್ಬೇಕು. ಅದು ನೋಡ್ಬಾರ್ದು. ನಿಮ್ಮ ಬೆಕ್ಕಿನ ಓಡಿಸ್ಬೋದು, ಬರದಂತೆ ಮಾಡ್ಕೋಬೇಕು. ಬೆಕ್ಕು ಬರುತ್ತೆ, ಬೆಕ್ಕಿನ ಇಲ್ಲಿ ತಿಲ್ಲ ಬೆಕ್ಕು ಬರುತ್ತೆ, ಇಲ್ಲಿ ಬೇರೆ ಓಡಾಡುತ್ತೆ. ಇಲ್ಲ, ಅದು ಬರಬಾರದು. ಅದು ಕಂಟ್ರೋಲ್ ಮಾಡ್ಬೇಕಲ್ಲ, ವ್ಯವಸ್ಥೆ ಮಾಡ್ಕೋಬೇಕು. ಎಲ್ಲದಕ್ಕೆ ವ್ಯವಸ್ಥೆ ಮಾಡ್ಕೋಬೋದಿಲ್ಲ. ಇವತ್ತು ಸೆಕೆ ಫ್ಯಾನ್ ಹಾಕೋತೀರಿ, ಅದಕ್ಕೆ ಉಪಯೋಗಿಸ್ತೀರಿ, ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಬರದಂತೆ. ಪೂಜೆ ಕೂತ ಕಾಲಕ್ಕೆ ವಿಘ್ನ ಆಗಬಾರ್ದು. ಅವೇ ವಿಘ್ನಗಳು. ಅಪದ ಭೂತಗಳು ಯಾವ್ದೋ ಭೂತ ವಿಘ್ನ ಮಾಡ್ಬೇಕಾಗಿಲ್ಲ. ಭೂತ ಶಬ್ದ ಪ್ರಾಣಿ ಅಂತಾನು ಅರ್ಥ ಆಯ್ತಾ? ಈಗ ಪ್ರಾಣಿಗಳು ಕೂಡ ಬರ್ಕೊಡುದು ಬಂದ್ರೆ ನಿಷಿದ್ಧಾಗ್ಲಿಲ್ಲ. ಅದು ದೆವ್ವ ಭೂತಗಳು ಬೇರೆ, ಪ್ರಾಣಿಗಳು ಪಂಚಭೂತಗಳು ಅಂತ ಹೇಳೋದಿಲ್ಲ. ದೆವ್ವಗಳೇನೋ ಅಲ್ಲ. ಆ ದೃಷ್ಟಿ ಇರುವಿಗೆ ಯಾವುದೇ ದೃಷ್ಟಿಯಲ್ಲಿ ಯಾವ್ದೋ ಪದಾರ್ಥ ಇಟ್ಟಿದೆ, ಬಿದ್ದೋಗುತ್ತೆ, ಮತ್ತೆ ಕೆಟ್ಟೋಯ್ತು ಪೂಜೆ. ಸುತ್ತ ಒಂದ್ಸತಿ ನೋಡ್ಬೇಕು, ಎರಡು ಬೀಡಾಗಿದೆಯಾ ಇದೆಯಾ ನೋಡ್ಬೇಕು. ಅದು ಮಡಿ. ಅದು ಕುತ್ಕೊಂಡ್ಬಿಟ್ಟ ಎಲ್ಲ ತಗೊಂಡು ಮಾಡಿರಲ್ಲ, ಎಲ್ಲ ಇದು ಮಾಡ್ಕೊಂಡು ಮತ್ತೊಮ್ಮೆ ನೋಡ್ಕೊಂಡು ಕೊಡ್ಬೇಕು. ಸರಿ, ಮಧ್ಯ ಯಾರು ಇಟ್ಟೋಗ್ಬಿಟ್ಟಿದ್ರೆ ಏನೋ ಒಂದು ಅರ್ಥ ಆಯ್ತಾ? ಅದು ಪರ್ಫೆಕ್ಟ್ ಮಡಿಬೇಕು. ದೇವರು ದೋಷ ದೂರ ಆದ್ರಿಂದ ಇದೆಲ್ಲ ಮಡಿ ಯಾತಕ್ಕೆ ಮಾಡ್ಬೇಕು? ದೇವರು ದೋಷ ದೂರನಾದ್ರಿಂದ ಏನಿರಬಾರ್ದು, ನಮಗೆ ಕಾಣ್ತಕ್ಕಂಥ ಅದು ದೋಷ ಇರ್ಬೋದು, ಮೀರಿ ಕೂಡ. ಅದಕ್ಕೆ ವಾಸನೆ ಕೂಡ ಬರಬಾರ್ದು. ಮಾನುಷೋ ಗಂಧ ಯಾತಿ ದೇವತ ಕ್ಷಮ್ಯತಾಂ ಪ್ರಭು. ನಾವು ವಾಸನೆ ಕೂಡ ಬಡಿಕೊಡು. ನಮಗೆ ಕೊಳೆ ಚರಂಡಿಯನ್ನು ಬಿಟ್ಟು ಚರಂಡಿನ ಬಿಟ್ಕೊಂಡು ಬಂದ್ಬಿಟ್ರೆ ಸಿಟ್ಟು ಬರುತ್ತೆ ಅಲ್ವೇನ? ಗೊತ್ತಾಯ್ತು? ನಮ್ಮ ವಾಸನೆ ಪ್ರಾಕೃತ, ಅದು ಅಪ್ರಾಕೃತ ಪರಮಾತ್ಮ. ಆದ್ರೆ ಏನಾಗಬಾರ್ದು, ಯಾವ ದೋಷನೂ ಬರಬಾರ್ದು. ಅದು ಎಲ್ಲಿ ಎಂಡ್ ಆಗಬೇಕು ಅಂದ್ರೆ ನಿರ್ದೋಷತ್ವ ಕನೆಕ್ಟ್ ಆಗಬೇಕು. ನಿರ್ದೋಷನಾದ್ದರಿಂದ ದೇವರು ಮಡಿ ಮಾಡೋ ಉದ್ದೇಶನೇ ಮಡಿ ಕಾನ್ಸೆಪ್ಟ್. ದೋಷ ಅಂತ ಹೇಳಿದ್ರೆ ಈ ದೋಷ ಅಲ್ಲ, ದೇವ್ರ ನಿರ್ದೋಷ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮೈಲಿಗೆ ಆಗದಂತೆ ನೋಡ್ಕೋಬೇಕು. ಜ್ಞಾನಕ್ಕೆ ಸ್ವಲ್ಪ ತಪ್ಪು ತಿಳುವಳಿಕೆ ಬಂದರೂ ಅದು ಮೈಲಿಗೆ ಆಗಿದೆ. ಅರ್ಥ ಆಯ್ತು? ಒಂದ್ ದೋಷ ದೇವರಲ್ಲಿ ಹೇಳಿದ್ರು ಕೂಡ ಅದು ಕಾನ್ಸೆಪ್ಟ್ ಆಫ್ ಕಾಣ ಆಗೋದಿಲ್ಲ. ಆ ಮಡಿನ ಮೇಂಟೈನ್ ಮಾಡ್ಬೇಕು. ಆ ಮಡಿ, ವಿಚಾರದ ಮಡಿ ಮೇಂಟೈನ್ ಮಾಡ್ಲಿಕ್ಕೆ ಏನಿರ್ಬೇಕು? ಆಚಾರದ ಮಡಿ ಇರಬೇಕು. ಗೊತ್ತಾಯ್ತಾ? ಆಚಾರದ ಮಡಿ ಇಲ್ಲದೆ ಹೋಗ್ಬಿಟ್ರೆ ಅದು ವಿಚಾರ ಕೆಟ್ಟ ಹೋಗ್ಬಿಡುತ್ತೆ. ಪಾತ್ರೆ ಸರಿ ಇಲ್ಲ ಅಂದ್ರೆ ಒಳಗೆ ಹಾಕಿದ ಹಾಲು ಕೆಟ್ಟ ಹೋಗ್ಬಿಡುತ್ತೆ. ಅದು ಮುಖ್ಯವಾದ ಅಂಶ. ಪಾಲೀಯಂ ಅರ್ಪಯೇ. ಒಟ್ಟು ಮೇಲೆ ಏನಾಯ್ತು, ಯಾರು ನೋಡದಂತೆನೆ ಇರಬೇಕು. ಆ ರೀತಿ ಮಾಡಬೇಕು. ಪಶ್ಚಾತ್ ತಥೋ ಯವನಿಕಾಂ ಕ್ಷಿಪೇತ್ ಭುಂಜಾನಂ ಚಿತಯೇನ್ ಮೂಲಂ ಜಪೇದ್ ಅಷ್ಟೋತ್ತರಂ ಶತಂ ಉತ್ತರಾಪೋಷಣಂ ಪಶ್ಚಾತ್ ಅಮೃತಾಪಿ ಧಾನಮಸಿ. ಅದೇ ಒಂದು 108 ಸಲ ಮೂಲ ಮಂತ್ರ ಹೇಳಬೇಕು.
ಅಷ್ಟು ಅದಕ್ಕೆ ಮೂಲಂ ಅಂತ ಹೇಳಿದ್ದಾರೆ. ಮೂಲಂ ಅಂದ್ರೇನು? ಎಲ್ಲಿ ಮೂಲ ಅಂತ ಕರೀತಾರೋ ನಾರಾಯಣ ಮಂತ್ರ ಅಂತ. ಮೂಲ ಶಬ್ದಕ್ಕೆ ಮೂಲ ಮಂತ್ರ. ಯಾಕೆ ಎಲ್ಲಾ ಮಂತ್ರಗಳ ಮೊದಲ ಮಂತ್ರ ಅದೇನೆ. ಗಾಯತ್ರಿ ಆದ ತಕ್ಷಣ ಏನ್ ಹೇಳ್ಬೇಕು? ನಾರಾಯಣ ಮಂತ್ರ ಹೇಳ್ಬೇಕು, ಮೂಲ ಮಂತ್ರ. ಆದ್ರಿಂದ ಮೂಲ ಮಂತ್ರ ಅಂತ ಹೇಳಿದ ತಕ್ಷಣ ಅದೇ ಅರ್ಥ. ಬೇರೆ ಹೇಳ್ಬೇಕಾದ್ರೆ ಹೆಸರು ಹೇಳ್ಬೇಕು. ಇವತ್ತು ಸೂತ್ರ ಅಂದ್ರೆ ಬ್ರಹ್ಮಸೂತ್ರನೇ. ವ್ಯಾಕರಣ ಸೂತ್ರ ಇತ್ಯ ಸೇರಿಸ್ಬೇಕು ಹಿಂದ್ಗಡೆ. ಬರೀ ಸೂತ್ರ ಅಂದ್ರೆ ಅದೇನೆ. ಬರೀ ವ್ರತ ಅಂದ್ರೆ ಏಕಾದಶಿ ಗೊತ್ತಾಯ್ತು. ಬರೀ ದೇವರು ಅಂದ್ರೆ ನಾರಾಯಣ, ದೇವಂ ನಾರಾಯಣ ಮಹತ್ವ. ಬರೀ ಗುರುಗಳು ಅಂದ್ರೆ ಶ್ರೀಮದಾಚಾರ್ಯ. ಈ ರೀತಿಯಲ್ಲಿ ತಿಳ್ಕೊಂಡ್ರೆ ಸಮಸ್ಯೆ ಬರೋದಿಲ್ಲ. ಮೂಲಂ 108 ಸರ್ತಿ ಹೇಳ್ಬೇಕು. ಆಗ ಉತ್ತರಾಪೋಷಣ ಕೊಡ್ಬೇಕಾಗ ಅಮೃತ ಪಿಧಾನಮಸಿ ಅಂತ ಹೇಳ್ಬಿಟ್ಟು ಆಪೋಷಣ ಉಚ್ಚಿಟ ಪಾತ್ರಾಂತರೇ ಕ್ಷಿಪೇತ್. ಮತ್ತೆ ಬೇರೆ ಪಾತ್ರೆಯಲ್ಲಿ ಹಾಕ್ಬೇಕು, ಈ ಪಾತ್ರೆಯಲ್ಲಿ ಹಾಕ್ಬಾರ್ದು. ವಾಮೆ ಗಂಡೂಷ ಪಾತ್ರ ಸ್ಯಾತ್. ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಮತ್ತೆ ವಾಮೆ ಗಂಡೂಷ. ಆಮೇಲೆ ದೇವ್ರ ಕೈ ತೊಳಿಬೇಕು, ಬಾಯಿ ಮುಕ್ಕಳಿಸ್ಬೇಕು. ಗೊತ್ತಲ್ಲ ಎಲ್ಲಿರ್ಬೇಕು ದೇವರಿಗೆ ಅಂತ ಕೇಳಿ? ಎಡಭಾಗದಲ್ಲಿ ಇರ್ಬೇಕು. ದೇವ್ರ ಎಡಭಾಗದಲ್ಲಿ. ಇವೆಲ್ಲ ಯಾರು ಫಾಲೋ ಮಾಡೋದೇ ಇಲ್ಲ. ಕೈಕಾಲು ತೊಳಿಬೇಕು, ಪ್ರತಿಯೊಂದರಲ್ಲೂ ನಿಯಮಗಳಿದೆ. ಅರ್ಥ ಆಯ್ತಾ? ಬಾಯಿ ಮುಕ್ಕಳಿಸ್ತೀರಿ, ಒಂದ್ ಬಾಯಿ ಮುಗಿಸ್ಲೇಬೇಕು. ಸ್ನಾನ ಕಾಲಕ್ಕೆ, ಪೂಜಾ ಎಲ್ಲ ಕರ್ಗ ಎಷ್ಟು ಬರುತ್ತಾಗ ಎಡಭಾಗದಲ್ಲಿ. ಬಲಭಾಗದಲ್ಲಿ ಎಡಭಾಗ ನೇರ ಯಾರು ಇರ್ತಾರೆ? ದೇವತೆಗಳಿರ್ತಾರೆ. ನೇರ ಉಗಿಬಾರ್ದು. ಬಲಗಡೆಗೆ ದೇವತೆಗಳಿರ್ತಾರೆ, ಎಡಗಡೆ ರಾಕ್ಷಸರಿರ್ತಾರೆ. ಅವ್ರ ಮೇಲೆ ಬೇಡಿ ಅಂತ ಹೇಳಿ ಹಾಕ್ಬೇಕು. ಅಲ್ಲಿ ಒಂದು ಪುಣ್ಯ ಬರುತ್ತಲ್ಲ. ಗೊತ್ತಾಯ್ತಾ? ಈ ಕಾಲದ ಬೈದ ಯಾರು ಬೇಡ ಅಂತಾರ? ಆ ರೀತಿ ಬರೋದು. ಬಲಗಡೆ ಬರಬಾರ್ದು. ಈ ದಿಕ್ಕೇ ನೋಡೋದಿಲ್ಲ, ಎಲ್ಲೆಲ್ಲೋ ನೋಡ್ತಾ ಇರ್ತಾರೆ. ಈಗ ಮಾಡೋದು, ಕೆಳಗೆ ಬಿಡಿಸೋದು, ಹಾಗೆಲ್ಲ ಮಾಡೋದು. ದೇವತೆಗಳಿದ್ದಾರೆ ಯಾವಾಗಲೂ ತಿಳ್ಕೊಂಡಿರ್ಬೇಕು. ಅದಕ್ಕಾಗಿ ಎಡಭಾಗದಲ್ಲಿ ಗಂಡೂಷ ಪಾತ್ರೆ ಇರ್ಬೇಕು. ಏನ್ ಹೇಳ್ತೀರಿ? ಗಂಡೂಷ ಆಗಬೇಕು. ನೀವು ಮಾಡೋದಿಲ್ಲ, ಪದ ಉಪಯೋಗಿಸ್ಬೇಕ ಪದನ. ಗೊತ್ತಾಯ್ತಾ? ಪದ ಪೂರ್ವ ಉತ್ತರ ಅಪೋಷಣಂ ಸಮರ್ಪಯಾಮಿ, ಉತ್ತರ ಸಮರ್ಪಯ ಹೇಳುವ. ಇದನ್ನು ಹಾಗೆ ಹೇಳ್ಬೇಕು. ಅಲ್ಲಿ ಏನಿರುತ್ತೋ ಬಿಡುತ್ತೋ, ಆ ಪಾತ್ರೆ ಏನೇ ಇರಲಿ ಅಲ್ಲಿ ಇದೆ ತಿಳ್ಕೊಂಡು ಹಾಕ್ಬೇಕು. ಪಾತ್ರೆ ಇದ್ರೆ ನಂಬರ್ 1 ಅದು. ಇಲ್ದ ಹೋದ್ರೆ ತಿಳ್ಕೊಂಡಾರ ಹಾಕ್ಬೇಕು ಅಲ್ಲಿ ಅಂತ. ವಾಮೆ ಗಂಡೂಷ ಪಾತ್ರ ಸ್ಯಾತ್ ತತ್ರ ಗಂಡೂಷಮರ್ಪಯೇ ಹಸ್ತ ಪ್ರಕ್ಷಾಲನಂ ತತ್ರ ಪಶ್ಚಾದಾಚಮನಂ ಕ್ಷಿಪೇತ್. ಆಮೇಲೆ ಕೈ ತೊಳಿಬೇಕು. ಕೈ ತೊಳಿಯೋದು ಪಾತ್ರೆ ಅಲ್ಲೇನೆ ಎಲ್ಲ ಕೊಡೋಣ. ಪಶ್ಚಾತ್ ಆಚಮನಂ ಕ್ಷಿಪೇತ್. ಆಮೇಲೆ ಮತ್ತೆ ಆಚಮನ. ಊಟ ಆದ್ಮೇಲೆ ನಾವಷ್ಟೇ ಆಚಮನ ಅಲ್ಲ, ದೇವ್ರಿಗೆ ಆಚಮನ ಮಾಡಿಸ್ಬೇಕು. ಯಾಕೆ? ಬಿಂಬ ಆದಷ್ಟೇ ನಿಜವಾದ ಅರ್ಥದಲ್ಲಿ ನಡಿಬೇಕು. ತಥೋ ಭವೇತ್. ಹಸ್ತ ಪ್ರಕ್ಷಾಲನಂ ತತ್ರ ಪಶ್ಚಾತ್ ಆಚಮನಂ ಕ್ಷಿಪೇತ್. ಮೂಲೇನ ಪುಷ್ಪತ್ರಿತಯಂ. ಅತ್ಯ ಮೂಲ ಮಂತ್ರದಿಂದ ಪುಷ್ಪತ್ರಿತಯಂ ಅರ್ಪಯಿತ್ವ. 3 ಸರ್ತಿ ಹೂ ಹಾಕ್ಬೇಕು ದೇವ್ರ ಮೇಲೆ. ಇಲ್ಲವ್ರು ಮನಸ್ಸಲ್ಲಿ ಅನ್ಕೋಬೇಕು. ಹೂವಿಲ್ಲ ದೇವ್ರ ಪೂಜನೆ ಇಲ್ಲ, ಹಾಗೆ ಮಾಡಬಾರ್ದು. ಹೂವಿಲ್ಲ ಅದಕ್ಕೆಲ್ಲ ಪ್ರತಿನಿಧಿ ಏನು ಅಂದ್ರೆ ಒಂದು ಮಾನಸ ಕೊಡೋದು. ಅರ್ಪಯಿತ್ವ ತಥೋ ವದೇತ್. ಇದಿಲ್ಲ ಆದ್ಮೇಲೆ ಈಗ ದೇವರಿಗೆ ತಾಂಬೂಲ ಸಮರ್ಪಣೆ ಮಾಡಬೇಕು. ಈ ಸ್ಟೇಜಲ್ಲಿ ಏನು? ಪೂಗಿ ಫಲಂ ಸಖದಿರಂ. ಆಮೇಲೆ ಸಖದಿರ ಚೂರ್ಣ ಕರ್ಪೂರ ಸಂಯುತಂ ನಾಗವಲ್ಲಿ ದಲೈರ್ಯುಕ್ತಂ ತಾಂಬೂಲಂ ಗೃಹ್ಯತಾಂ ಪ್ರಭೋ. ಈ ಮಾತನ್ನು ಹೇಳಬೇಕು. ಪೂಗಿ ಫಲ ಅಂದ್ರೆ ಏನು? ಪೂಗಿ ಅಂದ್ರೆ ಏನು? ಅಡಿಕೆ ಫಲ. ಆಮೇಲೆ ಸಖದಿರ ಚೂರ್ಣ, ಕರ್ಪೂರ. ಚೂರ್ಣ ಅಂದ್ರೆ ಸುಣ್ಣ, ಕರ್ಪೂರ ಕೂಡಿರತಕ್ಕಂತಹ ನಾಗವಲ್ಲಿ ದಲ ಅಂದ್ರೆ ಯಾವುದು? ವಿಳೆದೆಲೆ. ನಾಗವಲ್ಲಿ ಅಂದ್ರೆ ಸಾಮಾನ್ಯವಾಗಿ ಅದು ವಿಳೆದೆಲೆ ತುಂಬಾ ಹುಷಾರಾಗಿರ್ಬೇಕು. ಪೂರ್ತಿ ವಿಳೆದೆಲೆ ತಿನ್ಬಾರ್ದು. ಗಿಡ ಕಟ್ಟಿರ್ತಾರಲ್ಲ, ಫುಲ್ ಚೆಕ್ ಕೊಟ್ಬಿಡ್ತಾರೆ, ನಿಷಿದ್ಧ, ತಿನ್ಬಾರ್ದು. ಈ ಕಡೆ ಆ ಕಡೆ ಸೈಡ್ ಎಲ್ಲ ತೆಗಿಬೇಕು. ಮಿಡಿ ನಾಗರ ಅಂತ. ಅದಕ್ಕೆ ನಾಗವಲ್ಲಿ. ಎಷ್ಟೋ ಸರಿ ತಾಂಬೂಲ ಹಾಕೊಂಡ್ರೆ ಸ್ವಾಟ್ ಡೆತ್ ಆಗಿರ್ತದೆ. ಇದು ಮಿಡಿನಾಗರ ಅಂತ ಇರುತ್ತೆ. ಅದಕ್ಕೆ ನಾಗಗಳಿಗೆ ಆಶ್ರಯ ಎಲ್ಲ ಇರಬೇಕು ಅಂತ ನಿಯಮ ಇಲ್ಲ. ಅದು ಇರಬಾರದು ಅಂತ ಇಲ್ಲ, ಆದ್ರೆ ಹುಷಾರಾಗಿರ್ಬೇಕು ಅಂತ ಅರ್ಥ. ಅದಕ್ಕೋಸ್ಕರನೇ ಅದನ್ನೆಲ್ಲ ತೆಗೆದು ಬಿಟ್ಟು ಇದು ಮಾಡ್ಬೇಕು. ಬೀಡ ಇಲ್ಲ ಚಿಕ್ಕಲ್ಲಿ ತಿಂತಾರಲ್ಲ, ಅದು ಯಾವಾಗ ಜಿರಳೆ ಸೇರ್ಕೊಂಡ್ಬಿಟ್ಟಿರ್ತಾರೆ ಒಳಗಡೆಗೆ. 3-4 ಕಟ್ಟಿಟ್ಟಿರ್ತಾರೆ, ಇಷ್ಟು ಜಿರಳೆ ಸೇರ್ಕೊಂಡ್ಬಿಟ್ರಿ. ಅದೇ ಕಾಮನ್ ಸೆನ್ಸೇ ಇರೋದಲ್ಲ ಮನುಷ್ಯರಿಗೆ. ತುಂಬಾ ತಿಂದು ಅಭ್ಯಾಸ ಆಗಿಬಿಟ್ಟು ಕಂಡ ತಕ್ಷಣ ತಿಂದು ಹಾಕ್ಬಿಡ್ತಾರೆ. ಅದು ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಏನಾಗತ್ತೆ ಅಂತ. ಏನ್ ಬರೋದು ಅದೇ ಹೇಳಿದೆ. ಅಯ್ಯೋ ಅದಕ್ಕೆ ತೆಗೆದು ಬಿಡ್ಬೇಕಾದ್ರೆ ಅದ್ರ ಜಾಗ ಇರೋದೆ, ಅರ್ಧ ಜಾಗದಲ್ಲಿ ಬೇರೆ ಕಡೆ ಇರೋದಿಲ್ಲ. ತೆಗೆದ್ಬಿಡು. ಈ ಶೌಚಾಲಯ ನೀವು ಮಾಡ್ತಾರಲ್ಲ ವಿಷ ತೆಗಿಲಿಕ್ಕೋಸ್ಕರ ಹಾಗೆ. ಚೂರ್ಣ ಕರ್ಪೂರ ಸಂಯುತಂ. ಇದು ಕದಿರ ಅಂತ ಹೇಳಿದ್ರೆ ಇದು ಬರುತ್ತೆ, ಕಾಚು ಅಂತ ಬರುತ್ತೆ. ಅದನ್ನ ಹಾಕೊಳ್ಳು ವಿಶೇಷ. ಅದೆಲ್ಲ ಹಾಕಿದಾಗ ಎಲ್ಲ ಜೀರ್ಣಕಾರಿ. ಅಸಿಡಿಟಿ ಯಾವುದು ಆಮೇಲೆ ಬರೋದಿಲ್ಲ ರೋಗಗಳು. ಇದು ಹಾಕೊಳ್ಳೋದ್ರಿಂದ ಎಲ್ಲಾ ರೀತಿ ಜೀರ್ಣ ಮಾಡಿಸ್ಬಿಡತ್ತೆ. ಗೊತ್ತಾಯ್ತಾ?
ಇನ್ನು ಬಿಟ್ಬಿಡೋದು ಅದು ಪಿಲ್ಸ್ ತಗೊಳ್ಳೋದು, ಇದರಲ್ಲೇ ಬಂದ್ಬಿಡುತ್ತಾರೆ, ಕೆಲಸ ಆಗಿಬಿಡೋದು. ಬಟ್ ಏನಾಗುತ್ತೆ, ಯಾವ್ದು ಶುದ್ಧ ಸಿಗೋದೇ ಇಲ್ಲ, ಇದು ಸಮಸ್ಯೆ ಇರೋದು. ಕರ್ಪ ಎಲ್ಲೋದ್ರೂ ಮೋಸ ಆಗುತ್ತೆ, ಮೋಸ ಇಲ್ಲ ಜಾಗನೇ ಇಲ್ಲ. ಆದ್ರಿಂದ ಇದೆಲ್ಲ ಶುರುವಾಗುತ್ತೆ. ಎಷ್ಟೇ ಕೇರ್ಫುಲ್ ಆಗಿದ್ರು ತಪ್ಪಿದ್ದಲ್ಲ. ಕರ್ಪೂರ ಸಂಯುತಂ ನಾಗವಲ್ಲಿ ದಲೈರ್ಯುಕ್ತಂ ತಾಂಬೂಲಂ ಗೃಹ್ಯತಾಂ ವಿಹೋ ಅಂತ ದೇವರು ಪ್ರಾರ್ಥನೆ ಮಾಡಬೇಕು, ತಾಂಬೂಲ ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಇತಿ ತಾಂಬೂಲಕಂ ದದ್ಯಾತ್ ನಾಕಸ್ಯೇತಿ ಚ ದಕ್ಷಿಣ. ನಾಕಸ್ಯ ಅಂದ್ರೆ ಪದಕ್ಕೆ ಮಂತ್ರ ಅದ, ಈ ಮಂತ್ರ ಹೇಳ್ಕೊಂಡು ಕೊಡಬೇಕು ಅಂತ ಅರ್ಥ. ದೇವರಿಗೆ ದಕ್ಷಿಣೆ ಇಡಬೇಕು. ಆ ದಕ್ಷಿಣೆ ಇಟ್ಟು ಆಮೇಲೆ ಅವತ್ತು ಯಾರ ಮನೆ ಬಂದೇ ಬರ್ತಾರೆ, ಅವ್ರ ಕೈ ಕೊಟ್ಬಿಟ್ರೆ ಆಗಿರುತ್ತೆ. ದಕ್ಷಿಣೆ ತಾನೇ ವಾಪಸ್ ಉಪಯೋಗಿಸಾಗಿಲ್ಲ, ತಾತಾಪರಣ ದೋಷ ಬರುತ್ತೆ. ಆದ್ರಿಂದ ಪ್ರತಿನಿತ್ಯದಲ್ಲೂ ಆಗ್ಬೇಕು ಅದು. ಅದೇ ದೇವರಿಗೂ ದಕ್ಷಿಣೆ ಕೊಡೋದಕ್ಕೆ ಇದು ದೇವರಿಗೆ ಭೋಜನ ಆಯ್ತಲ್ಲ, ಈಗ ದಕ್ಷಿಣ ಸಮರ್ಪಣೆ ಮಾಡ್ಬೇಕು. ಕೊಡ್ಬೋದು ಅಷ್ಟೇ, ನಾವೇ ಹೋಗಿ ಕೊಟ್ರೆ ಆಯ್ತು. ಬಂದ್ರೆ ಸರಿ, ಇದು ದೇವಸ್ಥಾನ ಕೊಟ್ಟರು ಹೋಗಿ. ಇವೆಲ್ಲ ಮಾಡಿದ್ರೆ ನಿಜವಾದ ಅರ್ಥ, ಪೂಜೆಗೆ ಅರ್ಥ ಬರುತ್ತೆ. ಈಗ ಈ ಸ್ಟೇಜ್ ಆದ್ಮೇಲೆ ಮತ್ತೆ ಧೂಪ, ಆ ಮಹಾನೀರಾಜನ. ಈಗ ಮಾಡೋದು ಮಹಾನೀರಾಜನ. ಮೊದ್ಲು ಮಾಡಿದ್ದೇನದು ಏಕಾರತಿ, ಅದು ಮೂರೇ ದಳ ಇಟ್ಟು ಮಾಡಿರೋದು, ಹೆಚ್ಚಾಗಿಲ್ಲ. ಇದಕ್ಕೆ ಈಗ ಮಾಡತಕ್ಕಂಥ ಜಯತ್ಯಾದೀನ್ ಪಠನ್ ಮಂತ್ರ. ಜಯತ್ಯಾದೀನ್ ಅಷ್ಟೇ ಹೇಳ್ಬಿಟ್ರು. ಜಯತ್ಯಾದೀನ್ ಅಂದ್ರೆ ಏನು? ಜಯತ್ಯಜೋ ಖಂಡ ಗುಣೋರು ಮಂಡ ಇವೆಲ್ಲ ಶ್ಲೋಕಗಳಿದೆಯಲ್ಲ, ಹೇಳ್ಕೊಂಡು ಮಾಡ್ಬೇಕು. ಧೈರ್ಯ ಹರಿರ ಚಿಂತ್ಯ ಸರ್ವದೇವೈಕವಂಜ ಹೇಳ್ಬೇಕಾದ ಜಾಗ ಇದೆ. ಮಂತ್ರ ಅರ್ಚತ, ಅದೊಂದು ಮಂತ್ರ. ಎಲ್ಲಿ ಬಂದಿತ್ತು ಮಂತ್ರ, ನೆನಪಿದೆಯಾ? ಎಲ್ಲಿ 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 ಬಂದಿತ್ತು? ಪಾಠದಲ್ಲಿ ಎಲ್ಲಿ ಬಂದಿತ್ತು? ಅಲ್ಲ 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 ಕರ್ಮನಿರ್ಣಯದಲ್ಲಿ ಬಂದಿದೆ. ಕರ್ಮನಿರ್ಣಯ ಅರ್ಚತ ಪ್ರಾಚ್ಯಾತ, ಅದಕ್ಕೆ ಅರ್ಥನೂ ಬರೆದಿದೆ, ಭಾಷ್ಯ ಕೂಡ ಬರೆದಿದ್ದಾರೆ ಅದಕ್ಕೆ. ಅರ್ಚತ ಪ್ರಾಚ್ಯತ ಪ್ರಿಯ ಮೇಧಾಸೋ ಅರ್ಚತ ಅದು ಹೇಳ್ಕೊಂಡು ಹಾಕ. ಅರ್ಚತ ಇತ್ಯಾದಿಕಾನ್ ಮಂತ್ರಾನ್ ಪಠನ್ ನೀರಾಜಯೇ ಧರಿಂ. ಈಗ ನೀರಾಜನ ಮಂಗಲ ನೀರಾಜನ. ಮಂಗಳಾರತಿ ಅಂತ. ಮಂಗಲ ನೀರಾಜನಂ ನೀರಾಜಯೇ ಧರಿಂ ಜಯತಿ ಇತ್ಯಾದಿ ಮಂತ್ರಾನ್ ಪಠನ ಮಾಡ್ತಾನೆ ಮಾಡಬೇಕು. ಪುಷ್ಪಾಣಿ ಅಷ್ಟೌ ಸಮರ್ಪ್ಯಾಥ ಮೂಲಮಂತ್ರೇಣ ವೈಷ್ಣವ ವೇದ ಮಂತ್ರೈಶ್ಚ ಪೌರಾಣೈ ಅರ್ಪಯೇತ್ ಕುಸುಮಾಂಜಲಿಂ. ಪುಷ್ಪಾಣಿ ಅಷ್ಟೌ ಸಮರ್ಪ್ಯ, 8 ಪುಷ್ಪ ಹಾಕ್ಬೇಕು. 8 ಪುಷ್ಪ ಈ ಪುಷ್ಪಗಳಲ್ಲ, ಯಾವ್ದಾದ್ರು ಅಹಿಂಸಾ ಪ್ರಥಮಂ ಪುಷ್ಪಂ, ಈ ರೀತಿ 8 ಭಾವ ಪುಷ್ಪ. ಭಾವ ಅಂದ್ರೆ ಏನು? ಮನಸ್ಸು. ಮನಸ್ಸಲ್ಲೇ ಮಾನಸ ಪುಷ್ಪಗಳು ಅಂತ ಅರ್ಥ. ಭಾವ ಮನಸ್ಸು, ಗೊತ್ತಾಯ್ತಾ? ಆ ಪುಷ್ಪಗಳ ಸಮರ್ಪ ಅಂದ್ರೆ ಏನರ್ಥ? ಸಂಕಲ್ಪ. ಏನ್ ಸಂಕಲ್ಪ ಅದು? ಅಹಿಂಸಾ ಪ್ರಥಮಂ ಪುಷ್ಪವನ್ನ ಯಾರನ್ನು ನೋಯಿಸೋದಿಲ್ಲ ಅಂದದ್ದು. ಯಾರು ಬೈಕೋತಾರೆ ಪೂಜೆ ಮಾಡಿ, ನೋಯಿಸೋದೇನೇನ್ ಆಗತ್ತದ? ಆಗತ್ತಾ ಇಲ್ಲ. ಹಿಂಸೆ ಅಂದ್ರೆ ಹೊಡೆಯೋದು ಬಡಿಯೋದಲ್ಲ. ಬಡೆ ಹಿಂಸೆ ಬೆಟರು. ಮನಸ್ಸು ನೋಯಿಸೋದು ಭಾರಿ ಕೆಟ್ಟದು. ಅದಕ್ಕೆ ಹರ್ಟ್ ಮಾಡೋದು ಅಂತ ಹೇಳ. ಹರ್ಟ್ ಮಾಡೋದು, ಫಿಸಿಕಲಿ ಹರ್ಟ್ ಮಾಡೋದು ಬೇರೆ, ಮೆಂಟಲಿ ಹರ್ಟ್ ಮಾಡೋದು ಬೇರೆ. ಮೆಂಟಲಿ ಹರ್ಟ್ ಮಾಡೋದು ನಿಜವಾದ ದೊಡ್ಡ ಪಾಪ, ಗೊತ್ತಾಯ್ತಾ? ದೊಡ್ಡ ಪಾಪ. ಆದ್ರೆ ಎಂದೂ ಕೂಡ ಅದಕ್ಕೆ ಅವಕಾಶ ಕೊಡಬಾರ್ದು. ದೇವ್ರಿಗೆ ಅರ್ಪಣೆ ಮಾಡ್ತೇವೆ, ಆ ಥರ ಸಂಕಲ್ಪ ಮಾಡ್ತೇವೆ ಅಂತ ಅರ್ಥ. ಸರ್ವಭೂತ ದಯಾ ಪುಷ್ಪ. ಎಲ್ಲಾ ಪ್ರಾಣಿಗಳ ದಯ ತೋರಿಸ್ಬೇಕು. ಜಡಭರತ ರಾಜ ತೋರಿಸ್ಲಿಲ್ಲ ಅದನ್ನ. ಯಾವಾಗ ತೋರಿಸಿದ? ಜಡಭರತ ರಾಜ ಅವಾಗ ಏನ್ ಮಾಡ್ದ? ಹಾರ್ತಾ ಹೋಗ್ತ. ಯಾಕೆ? ದೃಷ್ಟಿಪೂತಂ ನೆಸೇತ್ ಪಾದಂ ಅಂತ ಮಾತು. ನೋಡ್ಕೊಂಡು ಸರಿಯಾಗಿ ಕಾಲಿಡ್ಬೇಕು ಅಂತ ಅರ್ಥ. ಪ್ರಾಣಿಗಳು ನಮ್ಮಿಂದ ಸಾಯ್ಬಾರದು, ಅವುಗಳಿಂದ ಇವರು ಸಾಯ್ಬಾರದು. ಹಾವು ಇದ್ದು ಬಿಟ್ರೆ ನೋಡ್ಕೊಂಡು ಓಡಾಡಿ ಅಂತ ಹೇಳ್ತಾರಲ್ಲ, ಹಾಗೆ ನೋಡ್ಕೊಂಡು ಓಡಾಡ್ಬೇಕು. ಅದು ಒಂದು ಪ್ರಾಣಿ ಹಿಂಸೆ ಆಗಬಾರ್ದು. ಅದ್ರ ಚಾತುರ್ಮಾಸ್ಯದಲ್ಲಿ ಯಾಕೆ ಸನ್ಯಾಸಿಗಳು ಸಂಚಾರ ಮಾಡೋದಿಲ್ಲ ಗೊತ್ತಾ? ಆ ಹುಳ ಹುಪ್ಪಡಿ ಹೊರಗೆ ಬರೋದು. ಅಷ್ಟು ದಿವಸ ಬಿಸಿ ಒಳ ಸೇರ್ಕೊಂಡ್ಬಿಟ್ಟಿರತ್ತೆ, ಹೊರಗೆ ಬರೋದು. ಹೊರಗೆ ಬಂದಾಗ ಇವು ಸಾಯ್ಬಾರ್ದು. ನಿತ್ಯದ್ದು ಬೇರೆ ಸಂಚಾರ ಮಾಡದೇ ಇರಬಾರ್ದು. ಇಲ್ಲಿ ಸಂಚಾರ ಮಾಡ್ಕೊಡ್ದು 4 ತಿಂಗಳು ಫುಲ್. ಇದು ನಿಯಮ ಇದೆ. ಅಂದ್ರೆ ನಡೆದಾಡ್ಬೇಕಾದ್ರೆ ಇದಾಗಬಾರ್ದು. ಅದಕ್ಕೋಸ್ಕರ ಒಂದ್ ಕಡೆ ಕೊಡ್ತಾರ. ಅದು ಇಷ್ಟು ನಿಯಮಗಳಿದೆ. ಅದರಿಂದ ಉಳಿದವ್ರು ನೋಯಿಸ್ಬಿಟ್ರೆ ತಂದೆ ತಾಯಿನ ವೃದ್ಧಾಶ್ರಮ ಸೇರಿಸೋದು ಇವೆಲ್ಲ ಸ್ವಲ್ಪ ನೋವು. ಅದು ಎಷ್ಟು ನೋವಾಗ್ಬೋದು ಅವರಿಗೆ, ವಿಭಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಜೀವಂತ ಕೊಂದ್ರೆ ಎಷ್ಟು ಪಾಪ, ಅಷ್ಟು ಪಾಪ. ಅವರು ದೊಡ್ಡವರಿಗೆ ಬರೀ ಸಿಂಗದಲ್ಲಿ ಉಪಯೋಗಿಸಿದ್ರೆ ಏನ್ ಬರುತ್ತೆ? ಒಂದು ಪಾಪ ಬರುತ್ತೆ ಅಂತ ಹೇಳ್ತಾ. ಇವೆಲ್ಲ ಅಬ್ಸರ್ವ್ ಮಾಡ. ಅವು ಪೂಜೆ ಮಾಡಿದ ಮನುಷ್ಯನ ಕ್ವಾಲಿಟಿ ಏನಾಗಿರುತ್ತಾಗ ಇದೆಲ್ಲ ಅನುಸಂಧಾನ ಮಾಡಿದ್ರೆ ಹೇಗಿರ್ತಾನಾಗ? ಯಾರಿಗೆ ಅನ್ಯಾಯ ಮಾಡೋ ಚಾನ್ಸೇ ಇಲ್ಲ. ಹೇಳಿತಾ? ಇದೆಲ್ಲ ತಿಳ್ಕೊಂಡ್ರೆ ದೇವ್ರ ಪೂಜೆಗೆ ಎಷ್ಟು ಅರ್ಥ ಇದೆ. ಮೆಕ್ಯಾನಿಕಲ್ಲೇ ಮಾಡೋ ಪೂಜೆ ಮತ್ತೆ ಶುರು ಮಾಡ್ಬೇಕಾದ್ರೆ ಯಾರು ದ್ವೇಷ ಮಾಡೋದಿಲ್ಲ. ಕಾಯಿಕಾನ್ ವಾಚಿಕಾನ್ ದೋಷಾನ್ ಮಾನಸಾನಪಿ ಸರ್ವದಾ ವೈಷ್ಣವ ದ್ವೇಷ ಹೇತು ಉನ್ಮೇ ಭಸ್ಮಸಾತ್ ಕುರು ಮಾಧವ.
ಇವತ್ತು ಆ ಮಂತ್ರ ಇವತ್ತು ದೇವ್ರ ಪೂಜೆಗೆ ಅಧಿಕಾರನೇ 190 ಬರೀ ಬೈಕತ್ತ ಓಡಾಡ್ತಿರ್ತಾರೆ ದೊಡ್ಡವ್ರನ್ನ. ಇದೇ ಬರೋದಿಲ್ಲ ವೈಷ್ಣವರು. ವೈಷ್ಣವ ದ್ವೇಷನ ಅವೈಷ್ಣವ್ರು ಮಾಡೋದಿಲ್ಲ. ಯಾರು ಮಾಡ್ತಾರೆ? ವೈಷ್ಣವ್ರು. ಅವ್ರಿಗೆ ಹೇಳ್ಬೇಕಾಗಿಲ್ಲ, ಅವೈಷ್ಣವರು ಆಗಿದ್ದಕ್ಕೆ ದ್ವೇಷ ಮಾಡ್ತಾರೆ. ಇವ್ರು ಹಾಗಲ್ಲ, ವೈಷ್ಣವರು ಅಂತ ಹೇಳ್ಕೊಂಡು ದ್ವೇಷ ಮಾಡ್ತಾರೆ. ಅದು ತಪ್ಪು. ನೀವು ವಿಮರ್ಶೆ ಮಾಡೋದು ತಪ್ಪಲ್ಲ, ಪ್ರಶ್ನೆ ಕೇಳೋದು ತಪ್ಪಲ್ಲ, ನೆನ್ಪಿಟ್ಕೋಬೇಕು. ಯಾರು ಏನ್ ಹೇಳಿದ್ರು ಕಣ್ಮುಚ್ಕೊಂಡು ಕೊಡ್ಬೇಕು ಅಂತ ಅರ್ಥ ಅಲ್ಲ. ಅಕಸ್ಮಾತ್ ಪ್ರಶ್ನೆ ಡೌಟ್ ಬಂದ್ರೆ ಅದೇನು ತಪ್ಪು ಅನ್ಸೋದಿಲ್ಲ. ನಿಂದೆ ಬೇರೆ, ಪ್ರಶ್ನೆ ಬೇರೆ, ನಿಂದೆ ಬೇರೆ, ಆಕ್ಷೇಪ ಬೇರೆ. ಒಂದಕ್ಕೊಂದು ವ್ಯತ್ಯಾಸ ಇದೆ. ಈ ಮಾಡೋದಾ ಇದು ಆಕ್ಷೇಪ, ಈ ಮಾಡ್ಬೇಕಾ ಜಿಜ್ಞಾಸೆ. ಒಳ್ಳೇದು, ಈಗ ಮಾಡ್ಬೇಕು, ಯಾಕೆ ಮಾಡ್ಬೇಕು ಕೇಳಿ, ಯಾಕೆ ಮಾಡ್ಬೇಕು, ಎಷ್ಟು ವ್ಯತ್ಯಾಸ ಆಗುತ್ತೆ. ಅದು ಹಾಗೆಲ್ಲ ಹೇಳಬಾರ್ದು. ಇದನ್ನೆಲ್ಲ ಡಿಸಿಪ್ಲಿನ್ 8 ಭಾವಪುಷ್ಪ ಒಂದು ಕಾನ್ಸೆಪ್ಟ್ ಬಂದ್ರೆ ಸಾಕು, ಮನುಷ್ಯ ಏನಾಗ್ಬಿಡ್ತಾನೆ. ಇಲ್ಲ ಪೂಜೆ ಬಿಡ್ತಾರೆ, ಇಲ್ಲ ಸರಿ ಹೋಗ್ತಾರೆ. ಎರಡರಲ್ಲೂ ಔಷಧಿ ತಗೋಬೇಕಿಲ್ಲ ಸಾಹಿತ್ಯ ಅಂತಾರಲ್ಲ, ಹಾಗಾಗತ್ತೆ. ಅಂದ್ರೆ ಎಷ್ಟು ಕಾನ್ಸೆಪ್ಟ್ ಇದೆ ಅದ್ರೊಳಗೆ. ದೇವ್ರು ಹೇಳ್ತಕ್ಕಂಥ ಪುಷ್ಪಗಳು ಇವು ಇಲ್ಲ ಅಂತ ಹೇಳಾಗಿಲ್ಲ. ಬೇರೆ ಹೂ ಇಲ್ಲದೆ ಹೋಗ್ಬೋದು ಯಾವ್ದೋ ಕಾರಣಕ್ಕೆ, ಈ ಹೂ ಮಾತ್ರ ತಪ್ಪಿಸ್ಲೇಬಾರ್ದು. ಆಚಾರ್ಯ ಹೇಳ್ತಾರೆ ಇದನ್ನ, ಮದುವೆದಲ್ಲಿ ಬರ್ತದೆ. ಆಚಾರ್ಯ ಭಾವಪುಷ್ಪ ಅರ್ಪಣೆ ಮಾಡಿದ್ರು. ಆಚಾರ್ಯರು ಅರ್ಪಣೆ ಮಾಡಿದ್ರೆ ಹೇಗೆ ಅನಾದಿ ಅನಂತ ಕಾಲದ ಒಂದು ತಪ್ಪನ್ನು ಮಾಡದಂತೆ ಮಾಡ್ತಾರೆ. ಇದು ಅವರ ಕ್ವಾಲಿಟಿ ಆಚಾರ್ಯ. ಅರ್ಥ ಆಯ್ತಾ? ಮಂತ್ರ ಇದೆ ಅದಕ್ಕೆ, ಆರಾಧ್ಯ ನಿಮ್ಮ ಆತ್ಮಬಿಂಬೆ ಅಂತ ಹೇಳ್ತಾ ಭಾವಾಷ್ಟ ಪುಷ್ಪ ವಿಧಿನ ಹರಿಮರ್ಚಯಾಮಿ. ಇದನ್ನು ಕೋಟ್ ಮಾಡ್ತಾರೆ ಭಾವಪ್ರಕಾಶದಲ್ಲಿ. ಕೋಟ್ ಮಾಡಿಬಿಟ್ಟು ಇದು ಭೀಮವಾಕ್ಯಂ ಅಂತ ಹೇಳ್ತಾರೆ. ಭೀಮಸೇನ ದೇವರ ಪೂಜೆ ಮಾಡಕ್ಕೆ ಮಾತು ಹೇಳ್ತಿದ್ರು. ಮಧ್ವಾಚಾರ್ಯ ಇಲ್ಲಿ ಮಾತಾಡ್ತಿದ್ದಾರೆ. ಭೀಮಸೇನಾಗಿ ಹೇಳಿದ ಮಂತ್ರನ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ. ಪುಷ್ಪಾಣ್ಯಷ್ಟೌ ಸಮರ್ಪ್ಯಾಥ ಮೂಲ ಮಂತ್ರೇಣ ವೈಷ್ಣವ ವೇದ ಮಂತ್ರೇಶ್ಚ ಪೌರಾಣೈರರ್ಪಯೇತ್ ಕುಸುಮಾಂಜಲಿ. ಆಮೇಲೆ ಪುಷ್ಪಾಂಜಲಿ ಅರ್ಪಿಸ್ಬೇಕು. ಪುಷ್ಪಾಂಜಲಿ ಮಂತ್ರಾಕ್ಷತೆ ಹಾಕ್ತಾ ಇರೋಲ್ಲ, ಆಕ್ಚುಲಿ ಪುಷ್ಪಾಂಜಲಿ. ಅಂಜಲಿ ಅಂದ್ರೆ ಬೌಸೆಲಿ ಹಿಡ್ಕೋಬೇಕು. ಹೀಗೆ ಹಿಡ್ಕೊಂಡ್ಬಿಟ್ಟು ದೇವ್ರ ಮೇಲೆ ಹಾಕ್ಬೇಕು. ದೇವ್ರ ಹಾಕೋ ಹೀಗೆ ತಾನೇ ಹಾಕ್ಬೇಕು, ಬೇರೆ ದಾರಿ ಇಲ್ಲ. ಅದು ಆ ರೀತಿ ಹಾಕಬೇಕು ಅಂತ ಅರ್ಥ. ಅರ್ಪಯೇತ್ ಕುಸುಮ. ಕುಸುಮ ಅಂದ್ರೆ ಹೂವು. ಹೂವುಗಳನ್ನ ಕೈಲಿ ಹಿಡ್ಕೊಂಡು ಅರ್ಪಣೆ ಮಾಡಬೇಕು. ಅದು ಪುಷ್ಪ. ಆವ ಮಂತ್ರ ಹೇಳ್ಬೇಕು. ರಾಜಾದಿ ರಾಜ ಪ್ರಸಿ ಇವೆಲ್ಲ ಹೇಳ್ಬೇಕಾದಾಗ ಆಗ ಅದನ್ನ ಮಂತ್ರ ಅರ್ಪಿಸ್ಬೇಕು. ಅರ್ಪಯೇತ್ ಕುಸುಮಾಂಜಲಿ. ಚಾಮರಂ ದರ್ಪಣಂ ಛತ್ರಂ ವಾಹನಾದಿ ನಿವೇದಯೇತ್. ಆಗ ಚಾಮರ, ದರ್ಪಣ, ಛತ್ರ, ವಾಹನ ಎಲ್ಲವನ್ನು ಏನಂತ ಸಮರ್ಪಣೆ ಮಾಡ್ತಾರೆ? ಮಹಾರಾಜೋಪಚಾರಾಂಶ್ಚ ಗೀತವಾದಿತ್ರ ನೃತ್ಯಕಾನ್. ಮಹಾರಾಜೋಪಚಾರ. ಮಹಾರಾಜೋಪಚಾರ ಅಂದ್ರೆ ಹೇಳಿ ಬಹಳ ದೊಡ್ಡವ್ರಿಗೆ ಕೊಡ್ತಕ್ಕಂಥ ಗೌರವ. ಏನು ದೊಡ್ಡವ್ರು ಬಂದು ಸ್ವಾಗತಕ್ಕೆ ತಗೊಂಡ್ ಬರೋದಿಲ್ಲ, ವಾದ್ಯ ಬಂದು ಸ್ವಾಗತ ಮಾಡ್ತಾರೆ ಇಲ್ಲೋ ಆ ರೀತಿ. ಚಾವರಂ ದರ್ಪಣಂ ಛತ್ರಂ ವಾಹನಾದಿ. ನೋಡಿ ವೇದ ಮಂತ್ರಶ್ಚ ಪೌರಾಣೈಹಿ. ವೇದ ಮಂತ್ರಗಳು ರಾಜಾದಿ ರಾಜಾಯ. ಪುರಾಣ ಮಂತ್ರಗಳೆಲ್ಲ ಇದಿಗೋಪ್ಯ ಪ್ರಜಾ ಅಂತ ಹೇಳೋದು. ಎಷ್ಟು ಬೇಕಾದ್ರೂ ಮಂತ್ರ ಹೇಳೋದು, ಟೈಮ್ ನೋಡ್ಕೊಂಡು ಹೇಳ್ಬೋದು ಅದನ್ನೆಲ್ಲ ಕೂಡ. ಚಾಮರಂ ಚಾಮರ. ದರ್ಪಣ ಕನ್ನಡಿ. ದೇವರಿಗೆ ಕನ್ನಡಿ ತೋರಿಸ್ಬೇಕು. ಆ ಕನ್ನಡಿ ನಾವು ನೋಡ್ಕೋಬಾರ್ದು ಅಂತ, ದೇವ್ರಿಗೆ ಮೀಸಲಿಡ್ಬೇಕು. ಅದನ್ನ ನಾವು ನೋಡ್ಕೊಂಡು ದೇವರಿಗೆ ತೋರಿಸೋದಲ್ಲ. ಒಂದು ಇದರಲ್ಲಿ ಪ್ರತ್ಯೇಕ ತೋರಿಸ್ಬೇಕು, ಹಾಗೆ ಮುಚ್ಚಿಟ್ಬಿಡ್ಬೇಕು, ನಾವು ನೋಡಬಾರ್ದು. ಚಾಮರಂ ದರ್ಪಣಂ ಛತ್ರಂ. ಛತ್ರ ಅಂದ್ರೆ ಛತ್ರ. ಈ ಕೊಡೆಯ ಛತ್ರ ಈ ಛತ್ರ ಅಲ್ಲ. ಈ ಛತ್ರ ಅದು ವೈಭವದ ಸಂಕೇತ. ಅದು ಇದಕ್ಕಲ್ಲ, ಯಾವ್ದು ಮಳೆಗೂ ಅಲ್ಲ, ಇದಕ್ಕೂ ಅಲ್ಲ. ರಾಜ ವೈಭವ. ಆಮೇಲೆ ವಾಹನ ಯಾವ್ದು? ಅದು ಅಶ್ವವಾಹನ. ಅದಕ್ಕೆ ಉತ್ಸವ ಮಾಡ್ತಾರೆ, ಗರುಡೋತ್ಸವ ಐತೆ ಆ ರೀತಿ. ಗರುಡ ವಾಹನ, ಹನುಮದ್ ವಾಹನ ಅವೆಲ್ಲ ಮಾಡಬಹುದು. ವಾಹನಾದಿ ನಿವೇದ. ಬಾಯಲ್ಲೆಲ್ಲ ಅನ್ಕೋತಾ ಇರೋದಷ್ಟೇ. ವಾಹನಾದಿ ನಿವೇದಯೇ ಮಹಾರಾಜೋಪಚಾರಾಂಶ್ಚ ಗೀತವಾದಿತ್ಯ ನೃತ್ಯಕ. ಅಲ್ಲಿ ಹಾಡು ಹೇಳ್ಬಹುದು ಗೀತಾನ. ಆಮೇಲೆ ವಾದಿತ್ಯ ಅಂದ್ರೆ ವಾದ್ಯ ಬಾರಿಸೋದು. ಆಮೇಲೆ ನರ್ತನ ಮಾಡ್ಬೋದು. ಎಲ್ಲ ಈ ಕಾಲಕ್ಕೆ ಮಾಡಬೇಕು. ಗೀತಾ ವಾದಿತ್ಯ ನೃತ್ಯಕಾನ್ ಇವೆಲ್ಲ ಮಹಾರಾಜೋಪಚಾರ. ಅದೇ ರಾಜ ಮಹಾರಾಜರು ಬಂದಾಗ ಅವರಿಗೆಲ್ಲ ಏನ್ ಮಾಡ್ತಾರೆ, ಇದ್ರೊಳಗೋಸ್ಕರ ಸಮಾರಂಭ ಸೇರಿಸ್ತಾರೆ. ಇದನ್ನು ಕೂಡ ಗೀತ ವಾದ್ಯ ನೃತ್ಯ ಎಲ್ಲ ಸೇರಿಸ್ತಾರೆ ಉಪಚಾರಗಳ. ಸರ್ವಾನ್ ನಿವೇದಯೇನ್ ಭಕ್ತ್ಯ. ಎಲ್ಲ ಭಕ್ತಿ ಮಾತ್ರ ಕಾಮನ್ ಆಗಿರ್ಬೇಕು. ಪದಾರ್ಥ ಇರೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯವಾದ್ದು ಭಕ್ತಿ. ತಿನ್ಕೊಂಡೋಗಿ ಕೊಡೋದು ಹೇಗಿರ್ತದೆ, ಇದನ್ನ ಹೇಳೋದು ಹೇಗೆ, ಆ ರೀತಿ ಗಮನಿಸ್ಬೇಕು. ಇದೆಲ್ಲರ ಜೊತೆ ಹೇಳ್ಬೇಕಾದ್ರೆ ಮೂಲ ಮಂತ್ರ ಓಂ ನಮೋ ನಾರಾಯಣಾಯ ಚಾಮರಂ ಸಮರ್ಪಯಾಮಿ, ಓಂ ನಮೋ ನಾರಾಯಣಾಯ ತರ್ಪಣ. ಈ ಮಂತ್ರ ಇಲ್ಲದೆ ಹೇಳಾಗಿಲ್ಲ. ಹೀಗೆಲ್ಲ ಹೇಳ್ಬಾರ್ದು, ಸರಿಯಾಗಿ ಹೇಳ್ಬೇಕು. ನೃತ್ಯಕಾನ್ ಸರ್ವಾನ್ ನಿವೇದಯೇದ್ ಭಕ್ತ್ಯ ಮೂಲ ಮಂತ್ರೇಣ ಸಾಧಕ. ಮೂಲ ಮಂತ್ರ ಸಾಧಕ ಇರೋದು ಯಾರು? ಸಾಧಕ ಜ್ಞಾನ ಸಾಧಕ, ಮೋಕ್ಷ ಸಾಧಕ. ಸಾಧಕನಾದವನು ಈ ರೀತಿಯಲ್ಲಿ ಅರ್ಪಣೆ ಮಾಡಬೇಕು. ಇದು ಒಂದು ಘಟ್ಟ. ಅವತ್ತಲ್ಲಿ ರಾಜೋಪಚಾರ ಆಗಿದೆ. ಈಗ ಮುಂದೆ ಹೋಗೋದು ನಾಳೆ. ಇನ್ನು ನಾಳೆಗೆ ಅಥವಾ ನಾಡಿದ್ದು ಮುಗಿದೋಗ್ಬಿಡುತ್ತೆ. ನಾಳೆ ಪಾಠ ಇರೋದಿಲ್ಲ, ಪಾಡ್ಯ ನಾಡಿದ್ದಿರುತ್ತೆ. ಗುರುವಾರ ಅಥವಾ ಶುಕ್ರವಾರಕ್ಕೆ ಇದು ಮುಗಿ. ಓಂ
ಅತ್ಯುದ್ರಿಕ್ತ ವಿದೋಷ ಸ್ವತಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷತಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಇದರಲ್ಲಿ ಗಂಡಸರಿಗೆ ಹೆಂಗಸರಿಗೆ ಏನಾಗಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಎಷ್ಟೋ ಉಪಚಾರ ಅವ್ರು ಸಿದ್ಧ ಮಾಡಿರ್ಬೇಕಲ್ಲ, ಅರ್ಥ ಆಯ್ತಾ? ಆದ್ರಿಂದ ಅದು ಪೂಜಾ ವಿಧಿ ಅವ್ರಿಗೆ ಗೊತ್ತಿರ್ಬೇಕು. ಪೂಜೆ ಮಾಡ್ಲಿಕ್ಕಲ್ಲ, ಪೂಜೆ ಮಾಡ್ಲಿಕ್ಕೆ ಏನೇನ್ ಬೇಕು ಅಂತ ಗೊತ್ತಿದ್ರೆ ತಾನೇ ಮಾಡ್ಲಿಕ್ಕೆ ಬರೋದು. ಆ ರೀತಿಯಲ್ಲಿ ವ್ಯವಸ್ಥೆ ಇರಬೇಕು. ಇವತ್ತು ಯಾರಿಗೂ ಹೇಳದೆ ಹೋಗ್ಬಿಟ್ರೆ ಅದು ಬರೋದಿಲ್ಲ, ತಾನೇ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಅದ್ರ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಛತ್ರ ಎಲ್ಲ ರೆಡಿ ಇದ್ದು ಬಿಟ್ರೆ ಪೂಜೆ ಮಾಡೋದು ಭಾರಿ ಸುಲಭ. ಆ ಹುಡುಕೋದಕ್ಕೆ ದೊಡ್ಡವ್ರು ಕ್ಯಾಶ್ ತಗೊಳ್ಳಕ್ಕಾಗತ್ತಾ? ಅದು ಸಾಧ್ಯ ಇಲ್ಲ. ಪಟ ಪಟ ಹಾಕ್ತಿರ್ಬೇಕು. ಅದನ್ನ ಆಮೇಲೆ ಒರೆಸಿಡ್ಬೇಕು, ಮತ್ತೆ ನಿರ್ಮಾಲ್ಯ ಆಗಿಬಿಡುತ್ತೆ, ಗೊತ್ತಾಯ್ತಾ? ಹಾಗೆ ಇಡಾಗಿಲ್ಲ. ಒಂದು ಒದೆ ಬಟ್ಟೆ ಒರೆಸಿ ಬೇರೆ ಇಟ್ಬಿಟ್ಟು ಬರೋ ದಿವ್ಸಕ್ಕೆ ಬರುತ್ತೆ, ಇಲ್ದವ್ರು ಬರೋದಿಲ್ಲ. ನಿರ್ಮಾಲ್ಯ ಆದಂತೆ ಲೆಕ್ಕ. ಎಲ್ಲ ಅದನ್ನು ಹಾಕಿ. ಹೌದು, ದೇವ್ರ ಪೂಜೆ ಮಾಡೋ ಕಲಶ ಹಾಕ್ತಾರೆ ತೊಳಿಲಕ್ಕೆ. ಅಂದ್ರೆ ತೀರ್ಥ ಮಾಡೋದಲ್ಲೇನು ಇದು ತೊಳೆದ್ರೆ ಕಲಶೋದಕ್ಕೆ ಎಲ್ಲಿ ಬರುತ್ತೆ? ಅದೆಲ್ಲ ದೇವ್ರ ಪೂಜೆಯ ಭಾಗ ಇದೆ. ಅರ್ಥ ಅಡಿಗೆ ನೈವೇದ್ಯ ಮಾಡಬೇಕು, ಅಡಿಗೆ ಮಾಡಿರೋದು ಅವ್ರು ತಾನೆ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಇವೆಲ್ಲ ಪೂಜಾ ವಿಧಿ ಹೆಂಗಸರಿಗೂ ಗೊತ್ತಿರಬೇಕು, ಗೊತ್ತಾಯ್ತಾ? ಪ್ರತಿಯೊಂದು ಗೊತ್ತಿದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಯಾರೋ ಮನೆ ಬಂದಿರ್ತಾರೆ, ಸಂಧ್ಯಾನೆ ಪಾತ್ರೆ ಕೊಡಿ ಅಂತ ತಕ್ಷಣ ಗೊತ್ತಿರೋದು ಏನ್ ಪಾತ್ರೆ ಕೊಡ್ತಾರೆ? ಯಾವ್ದು ದೊಡ್ಡ ಪಾತ್ರೆ ಇಟ್ಬಿಟ್ರೆ ನೀರಿಗೊಂದು ಇದಕ್ಕೊಂದು ಅರಿಕೆಗೊಂದು ಇದೆ, ಅದು ಗೊತ್ತಿರುತ್ತೆ. ಸಂಧ್ಯಾನೆ ಈ ಸಲ ಬೇಕು ಅಂತ. ಆ ರೀತಿ ಗೊತ್ತೇ, ಅದು ಸಂಸ್ಕಾರ ಬರುತ್ತೆ. ಆ ಸಂಸ್ಕಾರದಿಂದ ಹಾಗೂ ವೃದ್ಧಿ ಆಗಿದೆ. ಅದೇ ಎಡಬಲ ಸೇವಕರು ಅಂದ್ರೆ ಸೇವಕರು ಅಂತ ಕರಿಬಾರ್ದು, ಏನಂತ ಕರಿಬೇಕು? ದೇವರ ಸೇವಕರಾಗಿ ಸೇರ್ಬೇಕು. ಹಾಗೆ ಎಲ್ಲರಿಗೂ ಗೊತ್ತಿದೆ. ಯಾರಿಗೂ ಗೊತ್ತಾಗದೆ ಹೋಗಿ ಏನಾಗಿದೆ ಅಂದ್ರೆ ಇಬ್ಬರಿಗೂ ಮಿಸ್ ಆಗೋಗ್ಬಿಟ್ಟಿದೆ. ಹಾಗಾಗ್ಬಾರ್ದು. ನಾನು ಯಾವಾಗ್ಲೂ ನೆನಪಿರ್ಬೇಕು. ಸುಧಾ ಬರೆದವ್ರು ಬರೆದ ವಾಕ್ಯಗಳು ಇವು ಯಾವ ಲೆವೆಲ್ ಬಂದಿದೆ ನೋಡ್ಬೇಕು. ಕೋರ್ಟ್ ಆರ್ಡರ್ ನೋಡೋದು ಬಿಟ್ಟೆ, ಅಡ್ವೊಕೇಟ್ ಬೇರೆ. ಆರ್ಗ್ಯುಮೆಂಟ್ ಎಷ್ಟು ಬೇಕಾರ ಮಾಡ್ಲಿ, ಜಡ್ಜ್ ಅಂತ ಕರೆಯೋದಿಲ್ಲ, ಜಡ್ಜ್ಮೆಂಟ್ ಒಂದೇ. ಅದೇ ರೀತಿ ಯಾವ ಕೋರ್ಟ್ ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ಯಾರು ಬರೀತಾರೆ ಅಂದ್ರೆ ಅದಕ್ಕೆ ಅಷ್ಟು ಮಹತ್ವ ಇರುತ್ತೆ. ಆ ರೀತಿಯಲ್ಲಿ ಫಾಲೋ ಮಾಡಿದ್ರೆ ಅದು ಸಿದ್ಧಿ. ಇಲ್ದ್ರೆ ಸೋಚಿದ್ದೆಲ್ಲ ಮಾಡಿದ್ರೆ ಪೂಜೆ ಅನ್ಸೋದಿಲ್ಲ. ಇದೆಲ್ಲ ಪ್ರೆಸಿಡೆಂಟು ಚೀಫ್ ಅಂತ ಬರ್ಬೇಕಾದ್ರೆ ಮೊದ್ಲು ಬಂದೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾರ. ಚೆಕ್ ಮಾಡಿ ಎಲ್ಲ ಯೋಚನೆ ಎಲ್ಲೆಲ್ಲಿ ಏನೇನಾಗತ್ತೆ, ಎಲ್ಲಿ ಕೊಡ್ತೀರಿ, ಏನೇನು ಎಲ್ಲಿ ಕೊಡ್ಬೇಕು, ಅವ್ರು ಯಾರು ಎಲ್ಲಿ ಕೊಡ್ತಾರೆ, ಜೊತೆಗೆ ಯಾರು ಕೊಡ್ತಾರೆ ಎಲ್ಲ ಕೇಳ್ತಾರೆ. ಉಳಿದವನು ಕುಡ್ಸಾಗಿಲ್ಲ, ಗೊತ್ತಾಯ್ತಿಲ್ಲ. ಎಷ್ಟೊತ್ತಿಗೆ ಮಾತಾಡ್ಬೇಕು, ಸುಮ್ಮನೆ ಲಕ್ಷ ಹೊಡಿತ ಕೊಡೋಗಿಲ್ಲ ಯಾರು ಕೂಡ. ಇಲ್ಲಿ 1 ನಿಮಿಷ 2 ನಿಮಿಷ 6 ನಿಮಿಷ ಗಟ್ಲೆಗೆ ಬರ್ತಾರೆ. ಮಿನಿಟ್ ವೈಸ್ ಪ್ರೋಗ್ರಾಮ್ ಅದು, ಮಿನಿಟ್ ಬೈ ಮಿನಿಟ್ ನಡೀತಾ ಇರ್ತದೆ. 1 ಗಂಟೆ ಮುಗಿದೋಗ್ಬಿಡೋ ಕಾರ್ಯಕ್ರಮ. ಆ ವ್ಯವಸ್ಥೆ ಆಗೋ ಈ ವ್ಯವಸ್ಥೆ ಆಗಿ ಇವರೆಲ್ಲ ಯಾರು ಇದ್ದೋಗೋರು ನಾಳೆ ದೇವರ ಅನಾದಿ ನಿತ್ಯ. ಯಾರು ಮೋಕ್ಷ ಗೀಕ್ಷ ಕೊಡೋರಲ್ಲ, ಮೋಕ್ಷ ಕೊಡೋ ಭಗವಂತ. ಅದು ಮೆಚ್ಚಬೇಕಾದ್ರೆ ಯಾವ ವಿಧಿ ಒಂದು ಕರ್ಮ ಎಷ್ಟು ಮುಖ್ಯನೋ ಕ್ರಮ ಅಂತ ಮುಖ್ಯ. ಕ್ರಮದಲ್ಲಿ ಏನ್ ಸೇರುತ್ತೆ? ವಿಧಿವಿಧಾನಗಳೆಲ್ಲ ಸೇರುತ್ತೆ. ಆ ಕ್ರಮದಲ್ಲೇ ಇರ್ಬೇಕು, ಬೇರೆ ಮಾತಾಡೋಂಗಿಲ್ಲ. ನಾರಾಯಣಾದ ಮುಂದೆ ಇದಿಷ್ಟು ಏನ್ ಮಾಡಿದ್ರೆ ಬೈದು ಕಳಿಸ್ಬಿಡೋದು, ಬೈದು ಕಳಿಸ್ಬಿಡೋದ ಕಾಲ ಬದಲಾಗಿರುತ್ತೆ. ಅವೆಲ್ಲ ಚೇಂಜ್ ಆಗೋದೇ ಇಲ್ಲ. ಅದು ಎಮರ್ಜೆನ್ಸಿ ಬೇರೆ, ಅದಲ್ಲ ಅರ್ಜೆಂಟ್ ಯಾವ್ದೋ ಬರುತ್ತಾಗ ಆಗ ಪ್ರಶ್ನೆ ಬರೋದು. ಬಟ್ ನಾರ್ಮಲ್ ಆಗಿ ಹೇಳಿ ಯಾವ್ದು ಅದೇ ಹೇಳಿಲ್ಲ. ಟೀಕಾರ ಹೇಳ್ತಾರೆ ಮುಂದೆ ದೇವ್ರ ಪೂಜೆ ಪ್ರಾಬ್ಲಮ್ ಅಂದ್ರೆ ಏನ್ ಮಾಡ್ಬೇಕು ಅಂತ ಉತ್ತರ ಕೊಡ್ತಾ, ಹಾಕೊಂಡು ಪ್ರಶ್ನೆ ಉತ್ತರ ಕೊಡ್ತಾರೆ. ಮುಂದೆ ಮುಗಿಸೋದೇ ಹಾಗೆ ಹೇಳೇ ಮುಗಿಸ್ತಾರೆ. ಇಷ್ಟೆಲ್ಲ ಕೇಳಿದ್ಮೇಲೆ ಮಾಡಕ್ ಆಗೋದಿಲ್ಲ ಅನ್ಬಾರ್ದು ಅಂತ ಹೇಳಿ ಅದೆಲ್ಲ ತಿಳಿಸ್ತಾರೆ. ರಾಯರು ಹೇಳ್ಬೇಕಾದ್ರೆ ಕೂಡ ಯಥಾಶಕ್ತಿ, ಆಮೇಲೆ ಯಥಾ ಜ್ಞಪ್ತಿ, ಯಥಾ ವೈಭವಂ ಕರಿಷ್ಯೆ 3 ಸೇರಿಸ್ತಾರೆ. ಯಥಾಶಕ್ತಿ, ಯಥಾ ಜ್ಞಪ್ತಿ, ಯಥಾ ವೈಭವಂ. ಯಥಾಶಕ್ತಿ ಅಂದ್ರೆ ಶಕ್ತಿ ಅಂದ್ರೆ ಶಕ್ತಿ, ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾಡ್ತೇವೆ. 2ನೇದು ಯಥಾಶಕ್ತಿ, ಯಥಾ ವೈಭವಂ, ಯಥಾ ಜ್ಞಪ್ತಿ. ಜ್ಞಪ್ತಿ ಅಂದ್ರೆ ಜ್ಞಾನ, ನಮ್ಗೆ ಎಷ್ಟು ತಿಳುವಳಿಕೆ ಇದೋ ತಿಳುವಳಿಕೆ ತಕ್ಕಂತೆ ಮಾಡಿ. ಯಥಾಮತಿ ಅದು ಯಥಾಶಕ್ತಿ, ಯಥಾಮತಿ. ಆಮೇಲೆ ಯಥಾ ಜ್ಞಪ್ತಿ, ಯಥಾ ವೈಭವಂ. ದೇವರಿಗೆ ನಾವು ಬಂಗಾರದ ಕೊಡ್ಬೋದು, ನಾವು ಚಾಮರಾಜಿಗಳನ್ನ. ಆಗ್ಲಿಲ್ಲ ಬೆಳ್ಳಿದು ಕೊಡ್ಬೋದು, ಆಗದಿಲ್ಲ ಎತ್ತಾಡಿದು ಕೊಡ್ಬೋದು, ಆಗ್ಲಿಲ್ಲ ಮನಸ್ಸನ್ನು ಅನ್ಕೊಳ್ಬೋದು. ಕೊನೆ ಪಕ್ಷ ಅದು ಆಗೋದಿಲ್ಲ ಅಂದ್ರೆ ಮಾಡಬೇಕು, ಚಾಯಿ ಎತ್ತಾರೆ. ಇನ್ನೇನು ಹಾಳು ಬೀಳು.